ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಗಳು ನಡೀಬೇಕು. ಆ ವಿರಾಟ್ ಕೊಹ್ಲಿ ಆಡೋದನ್ನ ನೋಡಬೇಕು ಅಂತ ಅಪಾರ ಅಭಿಮಾನಿಗಳು ಕಾದಿದ್ರು. ಆದರೆ ಆ ಅಭಿಮಾನಿಗಳ ಕನಸಿಗೆ ಕೊಳ್ಳಿ ಬಿದ್ದಿದೆ. ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ಆಡಿಸೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಆರ್ಸಿಬಿ ಫ್ರಾಂಚೈಸಿಯೇ ಹಿಂದೇಟು ಹಾಕ್ತಾ ಇದೆ ಅಂತ ಗೊತ್ತಾಗ್ತಿದೆ. ಅದು ಯಾಕೆ? ನೀವೇ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಸಲು ಭರ್ಜರಿ ಸಿದ್ಧತೆ. ಗ್ರೌಂಡ್ ರೆಡಿ. ಪಂದ್ಯವಾಡಲು ಆರ್ಸಿಬಿ ಹಿಂದೇಟು. ಚಿನ್ನಸ್ವಾಮಿ ಆರ್ಸಿಬಿಯ ಹೋಮ್ ಗ್ರೌಂಡ್. ಅದರ ಚೊಚ್ಚಲ ಬಾರಿಗೆ ಗೆದ್ದ ಕಪ್ 11 ಜನರನ್ನ ಬಲಿ ಪಡೆದುಕೊಂಡಿತ್ತು. ವಿಜಯೋತ್ಸವದ ಸಂಭ್ರಮ ಸಾವಿನ ಯಾತ್ರೆಯಾಗಿತ್ತು. ಆದರೆ ಈ ದುರಂತ ಮಾಸುವ ಮುನ್ನವೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ನಡೆಸುವ ಪ್ಲಾನ್ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ಚಿನ್ನಸ್ವಾಮಿ ದುರಂತದ ಬಳಿಕ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಲವು ಬದಲಾವಣೆ ಮಾಡಲು ಸೂಚಿಸಿತ್ತು. ಇದಕ್ಕೆ ಒಂದು ಕಮಿಟಿ ಕೂಡ ಮಾಡಿ ಅನುಮತಿ ಕೊಡಬೇಕೋ ಬೇಡವೋ ಎನ್ನುವುದನ್ನು ಪರಿಶೀಲಿಸಲು ಹೇಳಿತ್ತು. ಹೀಗಾಗಿ ಸಾಲು ಸಾಲು ಬದಲಾವಣೆಗಳು ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಎಸ್ಸಿಎ ಹಲವು ಬದಲಾವಣೆ ಮಾಡಿದೆ. ಗೇಟ್ ಅಗಲೀಕರಣ, ಅಗ್ನಿಶಾಮಕ ದಳ ಬರಲು ದಾರಿ, ಟಿಕೆಟ್ ಕೌಂಟರ್ ವ್ಯವಸ್ಥೆ ಬದಲು ಸೇರಿ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಹಾಗೆ ಇನ್ಮುಂದೆ ಮ್ಯಾಚ್ಗೆ ಆನ್ಲೈನ್ ಟಿಕೆಟ್ ಮಾತ್ರ ಇರಲಿದ್ದು ಆಫ್ಲೈನ್ ಟಿಕೆಟ್ ಕ್ಲೋಸ್ ಆಗಿರಲಿದೆ. ಸದ್ಯ ಬೆಸ್ಕಾಂ, ಆರೋಗ್ಯ ಇಲಾಖೆ ನೀಡಿದಂತಹ ಕೆಲಸಗಳು ಮುಗಿದಿದ್ದು ಫೈರ್, ಪಿಡಬ್ಲ್ಯೂಡಿ, ಪೊಲೀಸ್ ಇಲಾಖೆ ನೀಡಿದಂತಹ ಕೆಲಸಗಳು ಮಾತ್ರ ಬಾಕಿ ಇವೆ. ಆ ಕೆಲಸಗಳು ಫೆಬ್ರವರಿ ಅಂತ್ಯಕ್ಕೆ ಮುಗಿಯಲಿದೆ. ಚಿನ್ನಸ್ವಾಮಿ ದುರಂತವನ್ನ ಸರ್ಕಾರ ಆರ್ಸಿಬಿ ತಲೆಗೆ ಕಟ್ಟಲು ನೋಡಿತ್ತು. ಹೀಗಾಗಿ ಇದೀಗ ಆರ್ಸಿಬಿ ಮತ್ತೆ ಪಂದ್ಯವನ್ನ ಆಯೋಜಿಸುವ ರಿಸ್ಕ್ ತೆಗೆದುಕೊಳ್ಳಲು ಹಿಂದೇಟು ಹಾಕ್ತಿದೆ. ನೋಡಿ, ನಮ್ಮ ಕೆಲಸ ಏನು? ನಾವು ಕೆಲಸ ಮ್ಯಾಚ್ ಆಡ್ಸೋದು. ನಾನಿಲ್ಲಿ ಆಡ್ತೀನಿ ಬಿಡ್ತೀನಿ ಅದು ನಂದು ಜವಾಬ್ದಾರಿ ಅಲ್ಲ, ಅದು ಅಲ್ವಾ? ಬಟ್ ಅದನ್ನೇ ಹೇಳ್ತಿರೋದು ನಾವಿಲ್ಲಿ. ಅವರ ಆಬ್ಲಿಗೇಷನ್ ಇದೆ. ಇವಾಗ 17 ವರ್ಷ ಇಲ್ಲಿ ಆಡಿದ್ದಾರೆ. ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿರೋದು ನಮ್ಮ ಬೆಂಗಳೂರು ಫ್ಯಾನ್ಸ್ ಇಂದನೇ ಬೆಳೆದಿರೋದು. ಅವರು ಅದರಿಂದ ಎರಡು ಮಾತು ಇಲ್ವೇ ಇಲ್ಲ. ಒಪ್ಕೊಳ್ತೀರಾ ಇಲ್ವಾ? ಮತ್ತೆ ನೀವು ನಾನು ಇಲ್ಲಿ ಆಡೋಣ, ನಾನು ಬೇರೆ ಕಡೆ ಆಡ್ತೀನಿ ಅಂತಂದ್ರೆ ನಾವೇನು ಮಾಡೋದಿಕ್ಕೆ ಆಗೋದಿಲ್ಲ. ಒಟ್ನಲ್ಲಿ ಆರ್ಸಿಬಿ ಟೀಮ್ 10 ದಿನದಲ್ಲಿ ತನ್ನ ನಿರ್ಧಾರವನ್ನು ತಿಳಿಸುವುದಾಗಿ ಹೇಳಿದೆ. ಹೀಗಾಗಿ ಐಪಿಎಲ್ ನಡೆಯುತ್ತಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಗಳು ನಡೀಬೇಕು. ಆ ವಿರಾಟ್ ಕೊಹ್ಲಿ ಆಡೋದನ್ನ ನೋಡಬೇಕು ಅಂತ ಅಪಾರ ಅಭಿಮಾನಿಗಳು ಕಾದಿದ್ರು. ಆದರೆ ಆ ಅಭಿಮಾನಿಗಳ ಕನಸಿಗೆ ಕೊಳ್ಳಿ ಬಿದ್ದಿದೆ. ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ಆಡಿಸೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಆರ್ಸಿಬಿ ಫ್ರಾಂಚೈಸಿಯೇ ಹಿಂದೇಟು ಹಾಕ್ತಾ ಇದೆ ಅಂತ ಗೊತ್ತಾಗ್ತಿದೆ. ಅದು ಯಾಕೆ? ನೀವೇ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಸಲು ಭರ್ಜರಿ ಸಿದ್ಧತೆ. ಗ್ರೌಂಡ್ ರೆಡಿ. ಪಂದ್ಯವಾಡಲು ಆರ್ಸಿಬಿ ಹಿಂದೇಟು. ಚಿನ್ನಸ್ವಾಮಿ ಆರ್ಸಿಬಿಯ ಹೋಮ್ ಗ್ರೌಂಡ್. ಅದರ ಚೊಚ್ಚಲ ಬಾರಿಗೆ ಗೆದ್ದ ಕಪ್ 11 ಜನರನ್ನ ಬಲಿ ಪಡೆದುಕೊಂಡಿತ್ತು. ವಿಜಯೋತ್ಸವದ ಸಂಭ್ರಮ ಸಾವಿನ ಯಾತ್ರೆಯಾಗಿತ್ತು. ಆದರೆ ಈ ದುರಂತ ಮಾಸುವ ಮುನ್ನವೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ನಡೆಸುವ ಪ್ಲಾನ್ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ಚಿನ್ನಸ್ವಾಮಿ ದುರಂತದ ಬಳಿಕ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಲವು ಬದಲಾವಣೆ ಮಾಡಲು ಸೂಚಿಸಿತ್ತು. ಇದಕ್ಕೆ ಒಂದು ಕಮಿಟಿ ಕೂಡ ಮಾಡಿ ಅನುಮತಿ ಕೊಡಬೇಕೋ ಬೇಡವೋ ಎನ್ನುವುದನ್ನು ಪರಿಶೀಲಿಸಲು ಹೇಳಿತ್ತು. ಹೀಗಾಗಿ ಸಾಲು ಸಾಲು ಬದಲಾವಣೆಗಳು ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಎಸ್ಸಿಎ ಹಲವು ಬದಲಾವಣೆ ಮಾಡಿದೆ. ಗೇಟ್ ಅಗಲೀಕರಣ, ಅಗ್ನಿಶಾಮಕ ದಳ ಬರಲು ದಾರಿ, ಟಿಕೆಟ್ ಕೌಂಟರ್ ವ್ಯವಸ್ಥೆ ಬದಲು ಸೇರಿ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಹಾಗೆ ಇನ್ಮುಂದೆ ಮ್ಯಾಚ್ಗೆ ಆನ್ಲೈನ್ ಟಿಕೆಟ್ ಮಾತ್ರ ಇರಲಿದ್ದು ಆಫ್ಲೈನ್ ಟಿಕೆಟ್ ಕ್ಲೋಸ್ ಆಗಿರಲಿದೆ. ಸದ್ಯ ಬೆಸ್ಕಾಂ, ಆರೋಗ್ಯ ಇಲಾಖೆ ನೀಡಿದಂತಹ ಕೆಲಸಗಳು ಮುಗಿದಿದ್ದು ಫೈರ್, ಪಿಡಬ್ಲ್ಯೂಡಿ, ಪೊಲೀಸ್ ಇಲಾಖೆ ನೀಡಿದಂತಹ ಕೆಲಸಗಳು ಮಾತ್ರ ಬಾಕಿ ಇವೆ. ಆ ಕೆಲಸಗಳು ಫೆಬ್ರವರಿ ಅಂತ್ಯಕ್ಕೆ ಮುಗಿಯಲಿದೆ. ಚಿನ್ನಸ್ವಾಮಿ ದುರಂತವನ್ನ ಸರ್ಕಾರ ಆರ್ಸಿಬಿ ತಲೆಗೆ ಕಟ್ಟಲು ನೋಡಿತ್ತು. ಹೀಗಾಗಿ ಇದೀಗ ಆರ್ಸಿಬಿ ಮತ್ತೆ ಪಂದ್ಯವನ್ನ ಆಯೋಜಿಸುವ ರಿಸ್ಕ್ ತೆಗೆದುಕೊಳ್ಳಲು ಹಿಂದೇಟು ಹಾಕ್ತಿದೆ. ನೋಡಿ, ನಮ್ಮ ಕೆಲಸ ಏನು? ನಾವು ಕೆಲಸ ಮ್ಯಾಚ್ ಆಡ್ಸೋದು. ನಾನಿಲ್ಲಿ ಆಡ್ತೀನಿ ಬಿಡ್ತೀನಿ ಅದು ನಂದು ಜವಾಬ್ದಾರಿ ಅಲ್ಲ, ಅದು ಅಲ್ವಾ? ಬಟ್ ಅದನ್ನೇ ಹೇಳ್ತಿರೋದು ನಾವಿಲ್ಲಿ. ಅವರ ಆಬ್ಲಿಗೇಷನ್ ಇದೆ. ಇವಾಗ 17 ವರ್ಷ ಇಲ್ಲಿ ಆಡಿದ್ದಾರೆ. ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿರೋದು ನಮ್ಮ ಬೆಂಗಳೂರು ಫ್ಯಾನ್ಸ್ ಇಂದನೇ ಬೆಳೆದಿರೋದು. ಅವರು ಅದರಿಂದ ಎರಡು ಮಾತು ಇಲ್ವೇ ಇಲ್ಲ. ಒಪ್ಕೊಳ್ತೀರಾ
ಒಪ್ಕೊಳ್ತೀರಾ ಇಲ್ವಾ? ಮತ್ತೆ ನೀವು ನಾನು ಇಲ್ಲಿ ಆಡೋಲ್ಲ, ನಾನು ಬೇರೆ ಕಡೆ ಆಡ್ತೀನಿ ಅಂತಂದ್ರೆ ನಾವೇನು ಮಾಡೋದಿಕ್ಕೆ ಆಗೋದಿಲ್ಲ. ಒಟ್ನಲ್ಲಿ ಆರ್ಸಿಬಿ ಟೀಮ್ 10 ದಿನದಲ್ಲಿ ತನ್ನ ನಿರ್ಧಾರವನ್ನು ತಿಳಿಸುವುದಾಗಿ ಹೇಳಿದೆ. ಹೀಗಾಗಿ ಐಪಿಎಲ್ ನಡೆಯುತ್ತಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಗಳು ನಡೀಬೇಕು, ಆ ವಿರಾಟ್ ಕೊಹ್ಲಿ ಆಡೋದನ್ನ ನೋಡಬೇಕು ಅಂತ ಅಪಾರ ಅಭಿಮಾನಿಗಳು ಕಾದಿದ್ರು. ಆದರೆ ಆ ಅಭಿಮಾನಿಗಳ ಕನಸಿಗೆ ಕೊಳ್ಳಿ ಬಿದ್ದಿದೆ. ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ಆಡಿಸೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಆರ್ಸಿಬಿ ಫ್ರಾಂಚೈಸಿಯೇ ಹಿಂದೇಟು ಹಾಕ್ತಾ ಇದೆ ಅಂತ ಗೊತ್ತಾಗ್ತಿದೆ. ಅದು ಯಾಕೆ? ನೀವೇನು? ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಸಲು ಭರ್ಜರಿ ಸಿದ್ಧತೆ. ಗ್ರೌಂಡ್ ರೆಡಿ, ಪಂದ್ಯವಾಡಲು ಆರ್ಸಿಬಿ ಹಿಂದೇಟು. ಚಿನ್ನಸ್ವಾಮಿ ಆರ್ಸಿಬಿಯ ಹೋಮ್ ಗ್ರೌಂಡ್. ಅದರ ಚೊಚ್ಚಲ ಬಾರಿಗೆ ಗೆದ್ದ ಕಪ್ 11 ಜನರನ್ನ ಬಲಿ ಪಡೆದುಕೊಂಡಿತು. ವಿಜಯೋತ್ಸವದ ಸಂಭ್ರಮ ಸಾವಿನ ಯಾತ್ರೆಯಾಗಿತ್ತು. ಆದರೆ ಈ ದುರಂತ ಮಾಸುವ ಮುನ್ನವೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ನಡೆಸುವ ಪ್ಲಾನ್ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ಚಿನ್ನಸ್ವಾಮಿ ದುರಂತದ ಬಳಿಕ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಲವು ಬದಲಾವಣೆ ಮಾಡಲು ಸೂಚಿಸಿತ್ತು. ಇದಕ್ಕೆ ಒಂದು ಕಮಿಟಿ ಕೂಡ ಮಾಡಿ ಅನುಮತಿ ಕೊಡಬೇಕೋ ಬೇಡವೋ ಎನ್ನುವುದನ್ನು ಪರಿಶೀಲಿಸಲು ಹೇಳಿತ್ತು. ಹೀಗಾಗಿ ಸಾಲು ಸಾಲು ಬದಲಾವಣೆಗಳು ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಎಸ್ಸಿಎ ಹಲವು ಬದಲಾವಣೆ ಮಾಡಿದೆ. ಗೇಟ್ ಅಗಲೀಕರಣ, ಅಗ್ನಿಶಾಮಕ ದಳ ಬರಲು ದಾರಿ, ಟಿಕೆಟ್ ಕೌಂಟರ್ ವ್ಯವಸ್ಥೆ ಬದಲು ಸೇರಿ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಹಾಗೆ ಇನ್ಮುಂದೆ ಮ್ಯಾಚ್ಗೆ ಆನ್ಲೈನ್ ಟಿಕೆಟ್ ಮಾತ್ರ ಇರಲಿದ್ದು ಆಫ್ಲೈನ್ ಟಿಕೆಟ್ ಕ್ಲೋಸ್ ಆಗಿರಲಿದೆ. ಸದ್ಯ ಬೆಸ್ಕಾಂ, ಆರೋಗ್ಯ ಇಲಾಖೆ ನೀಡಿದಂತಹ ಕೆಲಸಗಳು ಮುಗಿದಿದ್ದು ಫೈರ್, ಪಿಡಬ್ಲ್ಯೂಡಿ, ಪೊಲೀಸ್ ಇಲಾಖೆ ನೀಡಿದಂತಹ ಕೆಲಸಗಳು ಮಾತ್ರ ಬಾಕಿ ಇವೆ. ಆ ಕೆಲಸಗಳು ಫೆಬ್ರವರಿ ಅಂತ್ಯಕ್ಕೆ ಮುಗಿಯಲಿದೆ. ಚಿನ್ನಸ್ವಾಮಿ ದುರಂತವನ್ನ ಸರ್ಕಾರ ಆರ್ಸಿಬಿ ತಲೆಗೆ ಕಟ್ಟಲು ನೋಡಿತ್ತು. ಹೀಗಾಗಿ ಇದೀಗ ಆರ್ಸಿಬಿ ಮತ್ತೆ ಪಂದ್ಯವನ್ನ ಆಯೋಜಿಸುವ ರಿಸ್ಕ್ ತೆಗೆದುಕೊಳ್ಳಲು ಹಿಂದೇಟು ಹಾಕ್ತಿದೆ. ನೋಡಿ, ನಮ್ ಕೆಲಸ ಏನು? ನಾವು ಕೆಲಸ ಮ್ಯಾಚ್ ಆಡ್ಸೋದು. ನಾನಿಲ್ಲಿ ಆಡ್ತೀನಿ ಬಿಡ್ತೀನಿ ಅದು ನಮ್ದು ಜವಾಬ್ದಾರಿ ಅಲ್ಲ, ಅಲ್ವಾ? ಬಟ್ ಅದನ್ನೇ ಹೇಳ್ತಿರೋದು ನಾವಿಲ್ಲಿ. ಅವರ ಆಬ್ಲಿಗೇಷನ್ ಇದೆ. ಇವಾಗ 17 ವರ್ಷ ಇಲ್ಲಿ ಆಡಿದ್ದಾರೆ. ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿರೋದು ನಮ್ಮ ಬೆಂಗಳೂರು ಫ್ಯಾನ್ಸ್ ಇಂದನೇ ಬೆಳೆದಿರೋದು. ಅವರು ಅದರಿಂದ ಎರಡು ಮಾತು ಇಲ್ವೇ ಇಲ್ಲ. ಒಪ್ಕೊಳ್ತೀರಾ ಇಲ್ವಾ? ಮತ್ತೆ ನೀವು ನಾನು ಇಲ್ಲಿ ಆಡೋಲ್ಲ, ನಾನು ಬೇರೆ ಕಡೆ ಆಡ್ತೀನಿ ಅಂತಂದ್ರೆ ನಾವೇನು ಮಾಡೋದಿಕ್ಕೆ ಆಗೋದಿಲ್ಲ. ಒಟ್ನಲ್ಲಿ ಆರ್ಸಿಬಿ ಟೀಮ್ 10 ದಿನದಲ್ಲಿ ತನ್ನ ನಿರ್ಧಾರವನ್ನು ತಿಳಿಸುವುದಾಗಿ ಹೇಳಿದೆ. ಹೀಗಾಗಿ ಐಪಿಎಲ್ ನಡೆಯುತ್ತಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.